ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ರಕ್ಷಿತಾ ಅಂತ. ಊರು ಗೌರಿಬಿದನೂರು. ವಯಸ್ಸು 36 ವರ್ಷ ತುಂಬಿದೆ. ಸಮಯ ನೀವು ಹೇಳಿದ ಸಮಯಕ್ಕೆ ಬರ್ತೀನಿ. ಸಮಸ್ಯೆ ಗಂಡ ನಿಧನರಾಗಿದ್ದಾರೆ. ಆಸ್ತಿ ಸ್ವಂತ ಮನೆ ಮತ್ತು 3 ಅಂಗಡಿಗಳಿವೆ. ಗಂಡನ ಹೆಸರು ಬಂದು ಕಲ್ಯಾಣ್ ರಾವ್. ಮಕ್ಕಳು ಒಬ್ಬಳೇ ಮಗಳು. ಅನುಭವ ಇನ್ನೂ ಆಗಬೇಕು. ಚಪಾತಿ ಸಾಮಾನು ಹಾಕಿದರೆ ಮಾತ್ರ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಇಷ್ಟು ರಕ್ಷಿತಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡನ ಸುಖ ಹೀಗಿತ್ತು. ಗಂಡ ಒಳ್ಳೆಯ ರೊಮ್ಯಾಂಟಿಕ್ ವ್ಯಕ್ತಿಯಾಗಿದ್ದರು. ತೂತಿನ ರುಚಿ ತುಂಬಾನೇ ಹೆಚ್ಚಿತ್ತು. ದಿನ ತೂತು ಬೇಕು. ದಿನಕ್ಕೊಂದು ವಿಧಾನ ಬಳಸಿ ತೂತು ಕೇಳ್ತಾ ಇದ್ದರು. ಗಂಡ ಇರುವವರೆಗೂ ಮಿಂಡನ ಅವಶ್ಯಕತೆ ಇರಲಿಲ್ಲ. ರಜೆ ಇದ್ದಾಗ ಚೆಂಡುಗಳ ಹಿಸುಕುತ್ತ ಕಾಲ ಕಳೆಯುತ್ತಿದ್ದರು. ರೊಮ್ಯಾಂಟಿಕ್ ಮೂವಿಗಳು ನೋಡುವುದು ಅವರ ಹವ್ಯಾಸ. ಸಮಯ ಸಿಕ್ಕಾಗ ಬೆಳಗ್ಗೆ ಕೂಡ ಸಂಧಿಗಳನ್ನ ಮೂಸಿ ನೋಡುತ್ತಿದ್ದರು. ಮುಟ್ಟು ಬಂದಾಗ ಬಟ್ಟೆ ತೆಗೆದು ದೆಂಗುತ್ತಾ ಇದ್ದರು. ದೆಂಗುವ ಕಾರಣಕ್ಕೆ ತವರು ಮನೆಗೂ ಕೂಡ ಕಳಿಸುತ್ತಾ ಇರಲಿಲ್ಲ. ಸ್ನೇಹಿತರೆ, ರಕ್ಷಿತಾ ಅವರು ಗಂಡ ಬದುಕಿದ್ದಾಗ ಯಾವ ತರಹ ಸುಖ ನೀಡುತ್ತಿದ್ದರು ಅಂತ ಹೇಳಿ ಕಣ್ಣೀರು ಹಾಕಿ ನೋವನ್ನ ಹಂಚಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತನ ಲಕ್ಷಣಗಳು ಹೀಗಿರಲಿ. ನೋಡಲು ಸುಂದರ ಹಾಗೂ ಒಳ್ಳೆಯ ವ್ಯಕ್ತಿ ಆಗಿರಲಿ. ತಾಳ್ಮೆ ಸಹನೆ ಅವನ ವ್ಯಕ್ತಿತ್ವದ ವಿಕಾಸವಾಗಿರಬೇಕು. ಹೆಣ್ಣಿನ ಗೌರವದ ಬಗ್ಗೆ ಅಪಾರ ಪ್ರೀತಿ ಇರಲಿ. ದಿನಕ್ಕೊಂದು ಹೊಸ ಸುಖ ಕೊಡುವ ರೊಮ್ಯಾಂಟಿಕ್ ಸ್ನೇಹಿತನಾಗಿರಬೇಕು. ಹಣೆಗೆ ಮುತ್ತಿಟ್ಟು ಪ್ರೀತಿ ತೋರಿಸುವ ಸ್ನೇಹಿತನಾಗಿರಬೇಕು. ತೂತಿನ ಬಗ್ಗೆ ತುಂಬಾನೇ ಆಸಕ್ತಿ ಹೊಂದಿರಬೇಕು. ದಿನಾ ಸುರಂಗಕ್ಕೆ ಗೂಟ ಹಾಕುವ ಸಾಮರ್ಥ್ಯ ಇರಬೇಕು. 6 ಇಂಚಿನ ಸಾಮಾನು ಚೀಪಲು ಅನುಮತಿ ಕೊಡಬೇಕು. ನಿಮ್ಮ ಸ್ವಭಾವ ಇಷ್ಟ ಆದರೆ ಮಾತ್ರ ಮದುವೆಗೆ ಓಕೆ. ಸ್ನೇಹಿತರೆ, ರಕ್ಷಿತಾ ಅವರು ಹುಡುಗನಲ್ಲಿ ಯಾವೆಲ್ಲ ಲಕ್ಷಣಗಳು, ಗುಣಗಳು, ಸ್ವಭಾವ ಇರಬೇಕು ಅಂತ ವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು: ಸ್ವಭಾವ ಇಷ್ಟ ಆದರೆ ಸ್ನೇಹಿತನ ಸ್ಥಾನಕ್ಕೆ ಗಂಡನ ಸ್ಥಾನ ಕೊಡ್ತೀನಿ. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ಸಾಕಾಗುವಷ್ಟು ದುಡ್ಡು ಇದೆ. ವ್ಯಾಪಾರ ಮಾಡಲು ಕೈಲಾದಷ್ಟು ಹಣ ಸಹಾಯ ಮಾಡ್ತೀನಿ. ಕೆಲಸ ಇಲ್ಲ ಅಂದ್ರೆ ಕೆಲಸ ಕೊಟ್ಟು ಇರಲು ಮನೆ, ಊಟದ ವ್ಯವಸ್ಥೆ ಮಾಡ್ತೀನಿ. ತೂತಿನ ಸುಖದ ಜೊತೆ ದುಡ್ಡಿನ ಸುಖನೂ ಕೊಡ್ತೀನಿ, ಚಿಂತೆ ಬೇಡ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.